ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ವಿದ್ಯೆಗೆ ಪ್ರಜ್ಞೆ ಬರುತ್ತೆ. ಆಗ ಗೌಡ್ರೆ, ಏನು ಗೌಡ್ರೆ, ನಾನು ಎಲ್ಲಿದ್ದೀನಿ ಅಂತ ಹೇಳ್ತಾರೆ. ನೀನಾ ಕಾಡ್ ಮಧ್ಯದಲ್ಲೇ ಮಲ್ಕೊಂಡಿದ್ಯಾ, ಎದ್ದು ನೋಡು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಜೋರಾಗಿ ನಗ್ತಾ ಇರ್ತಾರೆ. ಆಗ ನೋಡು, ನೀನು ಏನೋ ದಬ್ಬಾಕ್ತೀಯ ಅಂತ ಕಾಡ್ಗೋದೆ, ಏನೋ ದಬ್ಬಾಕಿಲ್ಲ, ಕಾಡಲ್ಲಿ ಉದ್ದಕ್ಕೆ ಮಲ್ಕೊಂಡಿದ್ಯಾ ಅಷ್ಟೇ ಅಂತ ಇಲ್ಲಿ ಭದ್ರ ಹೇಳ್ತಾ ಇರ್ತಾರೆ. ಇದೇನಿದು ಗೌಡ್ರೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ? ಆದರೆ ನಾನು ಕಾಯಿಗಳನ್ನು ಎತ್ಕೊಂಡಿದ್ನಲ್ವ, ಯಾರು ನನ್ನ ಬೆನ್ನಿಗೆ ಹೊಡೆದಿದ್ರು, ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ವಿದ್ಯಾ. ಆಗ ಎಲ್ಲರೂ ಕೂಡ ಹೇಳ್ತಾರೆ, ಸುಭಾಷ್ ಇಲ್ಲಿ ತಂದು ಕೊಟ್ಟಿದ್ದಕ್ಕೆ ಕೆಲವರಿಗೆ ಪ್ರಜ್ಞೆ ಬಂತು ಅಂತ ಹೇಳ್ತಾರೆ. ಆಗ ವಿದ್ಯಾಗೆ ಸುಭಾಷ್ ಮೇಲೆ ಅನುಮಾನ ಬರ್ತಾ ಇರುತ್ತೆ. ಆಗ ಅಜ್ಜಮ್ಮ ಬಂದ್ಬಿಟ್ಟು, ಏನೇ ಹೇಳು ವಿದ್ಯಾ, ನೀನು ತುಂಬ ಧೈರ್ಯ ಬಿಡು, ನೀನು ಈ ಹೊಟ್ಟೆ ಇಟ್ಕೊಂಡು ಕಾಡಿಗೆ ಹೋಗಿ ಸಾಹಸನೇ ಮಾಡಿಬಿಟ್ಟೆ ಬಿಡು ಅಂತ ಇಲ್ಲಿ ಅಜ್ಜಮ್ಮ ಹೇಳ್ತಾರೆ. ಸರಿ ಸರಿ, ಬೇಗಲೇ ಹೊರಡೋಣ, ಸಂಜೆ ಹೊತ್ತಾಗ ತನಕ ಮನೆ ತವ ಸೇರಿಕೊಳ್ಳೋಣ, ಈ ಕಾರ್ ಸವಾಸನೆ ಸಾಕು ಅಂತ ಭದ್ರ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಕಾರ್ ಹತ್ರ ಹೋಗ್ತಾರೆ. ಆಗ ವಿದ್ಯೆಗೆ ಮಾತ್ರ ಇಲ್ಲ, ನಂಗೆ ಯಾಕೋ ಸುಭಾಷ್ ಮೇಲೆ ತುಂಬಾ ಅನುಮಾನ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇಲ್ಲಿ ಕಾರ್ ಹತ್ರ ಬಂದ್ಬಿಟ್ಟು ಶಿವರಾಮೇಗೌಡರು ಎಲ್ರಿಗೂ ಕೂಡ ನಿಮ್ಮಿಂದ ತುಂಬಾ ಉಪಕಾರ ಆಯಿತು, ಯಾವುದೇ ಕಾರಣಕ್ಕೂ ನಿಮ್ಮ ಉಪಕಾರನ ನಾವು ಮರೆಯಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಇರ್ತಾರೆ ಶಿವರಾಮೇಗೌಡರು. ಇರುವ ಡಾಕ್ಟರ್ಸ್ಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸರಿ, ಎಲ್ಲ ಕಾರ್ ಹತ್ತಿ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಸುಭಾಷ್ ಒಂದು ಕಡೆ ನಿಂತಿರೋದನ್ನು ನೋಡ್ಬಿಟ್ಟು ಶಿವರಾಮೇಗೌಡರು ಕರೆದು, ಲೇ ಸುಭಾಷ ಬಾರ ಇಲ್ಲಿ ಅಂತ ಕರೀತಾರೆ. ಮವಯ್ಯ, ದೊಡ್ಡಪ್ಪ, ಏನು ದೊಡ್ಡಪ್ಪ ಅಂತ ಕೇಳ್ತಾರೆ. ನೋಡು, ಸಾಕು, ನೀನು ಇಡೀ ಊರು ಸುತ್ತೋ ಸವಾರಿ ಸಾಕ್ಬಿಡು, ಯಾಕಂದರೆ ಇನ್ಮೇಲೆ ನೀನು ನಮ್ಮ ಮನೆಯಲ್ಲೇ ಇದ್ದುಬಿಡು, ಎಲ್ಲ ಹಳೆದನ್ನೆಲ್ಲ ಮರ್ತ್ಬಿಡು ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸುಭಾಷ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಸುಭಾಷ್ ಪ್ಲ್ಯಾನ್ ಕೂಡ ಅದೇ ಆಗಿರುತ್ತೆ. ತಾನೇ ಕಾಯಿನ ತಂದುಕೊಟ್ಟು ಇಲ್ಲಿ ಶಿವರಾಮೇಗೌಡರ ಪ್ರಾಣ ಉಳಿಸಿದ್ದು ಅಂತ ಇಲ್ಲಿ ಶಿವರಾಮೇಗೌಡರು ಅಂದ್ಕೊಂಡಿರ್ತಾರೆ. ಆದರೆ ಸುಭಾಷ್ ಇಲ್ಲಿ ವಿದ್ಯೆನ ತಲೆ ಹೊಡೆದು ಆ ಕಾಯಿನ ಕಿತ್ಕೊಂಡು ಬಂದು ಎಲ್ರಿಗೂ ಕೊಟ್ಟಿರ್ತಾರೆ. ಆಗ ಸರಿ ಸರಿ ಹತ್ತು ಅಂತ ಹೇಳ್ತಾರೆ. ದೊಡ್ಡಪ್ಪ, ನೀವು ನನ್ನನ್ನು ಕ್ಷಮಿಸಿದ್ದೀರ ದೊಡ್ಡಪ್ಪ ಅಂತ ಸುಭಾಷ್ ಕೇಳ್ತಾರೆ. ಹೌದು ಕಣ್ಲಾ, ಎಲ್ಲ ಕ್ಷಮಿಸಿದ್ದೀನಿ, ಮೊದಲು 10 ಗಾಡಿನ ಅಂತ ಹೇಳ್ತಾರೆ. ಆಗ ಈಶ್ವರಿ ಅಂತೂ, ಲೇ ಚಿತ್ರ, ಕೊನೆಗೂ ನಮ್ಮ ಪ್ಲ್ಯಾನು ಸಕ್ಸಸ್ ಆಯಿತು ಕಣೆ, ಅಬ್ಬಬ್ಬಾ ಸುಭಾಷ ಒಳ್ಳೆ ಕೆಲಸ ಮಾಡಿ ಕೊನೆಗೂ ಮನೆಗೆ ಬರುವಾಗಾಯಿತು ಅಂತ ಹೇಳಿ ಈಶ್ವರಿ ಖುಷಿಯಿಂದ ನಗ್ತಾ ಇರ್ತಾರೆ. ವಿದ್ಯಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇಲ್ಲ ಅಲ್ಲ, ಆ ಕಾಯಿಗಳನ್ನೆಲ್ಲ ಆಯ್ಕೆ ಮಾಡಿರೋದು ನಾನು, ಮಾವಯ್ಯ ತಪ್ಪು ತಿಳ್ಕೊಂಡವ್ರೆ, ಸುಭಾಷ್ನ ತಂದುಕೊಟ್ಟಿರೋದು, ಸುಭಾಷ್ನ ಜೀವ ಉಳಿಸಿರೋದು ಅಂತ ತಪ್ಪು ತಿಳ್ಕೊಂಡವ್ರೆ. ಅಲ್ಲ, ಈ ಸುಭಾಷನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ಇವನ ಮೇಲೆ ಸಾನಿ ಅನುಮಾನ ಬರ್ತೈತೆ ನನಗೆ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ, ಏನವ ಇದು, ಈ ಸುಭಾಷನ ಮತ್ತೆ ಮನೆ ಸೇರ್ಕೊತಾ ಇದ್ದಾರೆ. ಈ ಈಶ್ವರಿ ಸಾಮಾನ್ಯದೋಳಲ್ಲ ಕಣೆ, ಏನೋ ಕುತಂತ್ರ ಮಾಡಿ ಅವನನ್ನು ಮನೆ ಕರ್ಕೋಬೇಕು ಅಂತಲೇ ಪ್ಲ್ಯಾನ್ ಮಾಡೋಳೆ ಅನಿಸ್ತಾ ಇದೆ. ಇರ್ಲಿ ಬಾ, ಮೊದಲು ಮನೆಗೆ ಹೋಗೋಣ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾ ಇರ್ತಾರೆ. ಮನೆಗೆ ಎಲ್ಲರೂ ಕೂಡ ಬರ್ತಾರೆ. ಆಗ ಅಜ್ಜಮ್ಮ ಮಾತ್ರ, ಲೇ ಶಿವರಾಮ, 1 ನಿಮಿಷ ಇರಲ್ಲ ಅಂತ ಹೇಳಿ ಆರತಿ ಮಾಡ್ತಾರೆ. ಆಗ ಏನವ ಇದಲ್ಲ ಅಂತ ಹೇಳಿದಾಗ, ಏನಿಲ್ಲ ಅಂತ ಹೇಳ್ತಾ ಇದೆಯೋ, ಇಂಥ ಸಾಹಸದಿಂದ ಗೆದ್ದು ಬಂದಿದ್ಯಾ ಕಣ್ಲ ನೀನು, ಪ್ರಾಣಾಪಾಯದಿಂದ ಉಳಿದಿದ್ಯಾ, ನಿನ್ಗೆ ಎಷ್ಟು ದೃಷ್ಟಿತಾಗಿರುತ್ತೋ ಏನೋ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಅಲ್ಲ ಕಣವ, ಈ ಅಪ್ಪ ನಮ್ಮ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ, ಯಾವಾಗ ನೋಡಿದ್ರು ದೊಡ್ಡಪ್ಪನ ಹಿಂದೆನೇ ಹೋಗ್ತಾ ಇರ್ತಾರಲ್ವ ಅಂತ ಚಿತ್ರ ಹೇಳ್ತಾರೆ. ಯಪ್ಪ, ಹಾಗೆ ಕಣೆ, ಅವರು ಇವಾಗೆಲ್ಲ ಕಲ್ತಿರೋದು, ಅಣ್ಣ ಅಂತ ಅಣ್ಣನ ಹಿಂದೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ದಿನನೂ ಹೆಂಡತಿ ಮಕ್ಕಳು ಅಂತ ಪ್ರೀತಿನೇ ತೋರಿಸಿಲ್ಲ ಅಂತ ಇಲ್ಲಿ ಕೋಪ ಮಾಡ್ಕೊತಾ ಇರ್ತಾರೆ ಈಶ್ವರಿ. ಆಗ ಮನೆಯ ಒಳಗಡೆ ಹೋಗಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಆಗ ಎಲ್ಲರೂ ಕೂಡ ಇನ್ನೇನು ಮನೆ ಒಳಗಡೆ ಹೋಗ್ತಾರೆ. ಆಗ ಇಲ್ಲಿ ಶಿವರಾಮೇಗೌಡರು ಹಿಂತಿರುಗಿ ನೋಡಿದಾಗ ಈಶ್ವರಿ ಅಲ್ಲೇ ನಿಂತ್ಕೊಂಡಿರ್ತಾರೆ. ಈಶ್ವರಿ, ಏನಕ್ಕೆ ಅಲ್ಲೇ ನಿಂತ್ಕೊಂಡಿದ್ಯಾ, ಬಾ ಅಂತ ಹೇಳ್ತಾರೆ. ಅಯ್ಯೋ, ಅದು ಬಾಬಾ, ನೀವು ಮರ್ತೋಗಿದ್ದೀರ ಅಂತ ಕಾಣಿಸುತ್ತೆ, ನಾನು ಈ ಮನೆಯೊಳಗಡೆ ಬರೋಕ್ಕಿಲ್ಲ ಅಲ್ವಾ, ನಾನು ಸಡ್ಡಲ್ಲೇ ಇರಬೇಕಲ್ವಾ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಆಗ ಅಯ್ಯೋ ಹಾಗೇನಿಲ್ಲ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಬೇಡ ಬಾವಾ, ಯಾವುದೇ ಕಾರಣಕ್ಕೂ ನಾನು ಬೇಡ, ನೀವು ಮರ್ತೋಗಿದ್ದೀರಾ, ಲೇ ಚಿತ್ರ ನಡೆಯ ಶೆಡ್ಗೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಈಶ್ವರಿ ನೋಡು, ಮರ್ತು ಹೋಗಿಲ್ಲ ನಾನು, ಎಲ್ಲ ನೆನಪಿದೆ ನೋಡಿ, ಇನ್ಮೇಲಾದರೂ ಈ ಮನೆ ಯಾವಾಗಲೂ ಖುಷಿಯಾಗಿರಬೇಕು, ಸುಭಾಷ್ ಕೂಡ ಬಂದಿದ್ದಾನೆ, ಸುಭಾಷ್ ನನ್ನ ಪ್ರಾಣ
ಉಳಿಸಿದ್ದಾನೆ. ಅವನು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಜೊತೆಯಾಗಿರಬೇಕು, ಮತ್ತೆ ಈ ಮನೆ ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಎಲ್ಲರೂ ಕೂಡ ಮತ್ತೆ ಈ ಮನೆ ಒಳಗಡೆ ಬರಬೇಕು. ನೋಡು, ನೀನು ಅದು ಯಾವುದು ತಲೆಗೆ ಹಾಕೋಬೇಡ, ಬಾ ಒಳಗೆ ಅಂತ ಈಶ್ವರಿ ಮತ್ತು ಚಿತ್ರನ ಇಲ್ಲಿ ಶಿವರಾಮೇಗೌಡರು ಕರೀತಾರೆ. ಆಗ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಖುಷಿ ಆಗ್ತಾರೆ. ಆಗ ಎಲ್ಲರೂ ಒಳಗಡೆ ಹೋಗುವಾಗ ಏನವ್ವ ಇದು, ನಂಗೆ ನಂಬಕ್ಕಾಗಕ್ಕಿಲ್ಲ ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ನಂಬಲೇಬೇಕು ಕಣೆ, ಇದೇ ಶಿವರಾಮೇಗೌಡ ಆಮೇಲೆ ಮುಂದೆ ನೋಡ್ತಾ ಇರೋ ನನ್ನ ಹವಾನ ಅಂತ ಹೇಳಿ ಖುಷಿಯಿಂದ ಹೋಗ್ತಾರೆ. ಅವ್ವ ಏನವ್ವ ಇದು, ಈ ಈಶ್ವರಿಯತ್ತೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರಬಾರ್ದು ಅಂತ ಅಂದ್ಕೊಂಡಿದ್ದಿದ್ರೆ ಈ ಈಶ್ವರಿಯತ್ತೆ ಮತ್ತೆ ಮನೆ ಒಳಗಡೆ ಬರ್ತಾ ಇದ್ದಾಳಲ್ಲ ಅಂತ ಹೇಳ್ತಾರೆ. ಅಲ್ಲ, ಈ ದೊಡ್ಡಪ್ಪಗೆ ಏನಾದರೂ ತಲೆಗಿಲೆ ಕೆಟ್ಟಾಯ್ತಾ ಅಂತ ಇಲ್ಲಿ ವಿನಂತಿ ಹೇಳ್ತಾರೆ. ಲೇ, ಈ ಅಣ್ಣನಿಗೆ ತಲೆ ಕೆಟ್ಟು ಹೋಗಿದೆ ಅನಿಸ್ತಾ ಇದೆ. ಅಲ್ಲ, ಹೋಗಿ ಹೋಗಿ ಈಶ್ವರಿನ ಕ್ಷಮಿಸಿ ಮನೆ ಒಳಗಡೆ ಕರಿತಾ ಇದ್ದಾನಲ್ಲ. ಅಯ್ಯೋ ದೇವ್ರೆ, ನಾವು ಅಂದ್ಕೊಂಡಿದ್ದೇನು ಯಾವುದೇ ಕಾರಣಕ್ಕೂ ಈ ಈಶ್ವರಿ ಮನೆ ಒಳಗಡೆ ಬರಬಾರ್ದು. ಈಗ ಸುಭಾಸ್ನು ಕೂಡ ಮುಂದ್ಗಡೆ ಬಿಟ್ಬಿಟ್ಟು ಇಲ್ಲಿ ಅಣ್ಣನ ಪ್ರಾಣ ಉಳಿಸಿದಾನೆ ಅಂತ ಹೇಳಿ ಅವನನ್ನು ಮನೆಗೆ ಕರ್ಕೊಂಡ್ಬಿಟ್ಟ. ಅದು ಅಲ್ಲದೆ ಈ ಈಶ್ವರಿ ಮಾಡಿರೋ ತಪ್ಪನ್ನೆಲ್ಲ ಮರೆತು ಮತ್ತೆ ಮನೆ ಒಳಗಡೆ ಸೇರಿಸ್ಕೊತಾ ಇದ್ದಾನೆ. ಎಲ್ಲ ನಮ್ಮ ಕರ್ಮ, ಏನು ಮಾಡೋಕ್ಕಾಗಕ್ಕಿಲ್ಲ ಕಣೆ, ಬಾ ಬಾ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾ ಇರ್ತಾರೆ. ಈ ಕಡೆ ಮನೆ ಒಳಗಡೆ ಬಂದ ಇಲ್ಲಿ ಶಿವರಾಮೇಗೌಡರು, ಲೇ ಸುಭಾಸ ಬಾರ್ಲಾ ಇಲ್ಲಿ ಅಂತ ಕರೀತಾರೆ. ಆಗ ಸುಭಾಸ್ ಇಲ್ಲಿ ಶಿವರಾಮೇಗೌಡ್ರ ಹತ್ರ ಹೋಗ್ತಾರೆ. ಏನೇ ಹೇಳ, ಅಂತ ಕಾಡಿಗೆ ಹೋಗಿ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ನಂಬೇ ಇರಲಿಲ್ಲ ಕಣ್ಲಾ. ಇಷ್ಟು ಸಾಹಸ ಮಾಡಿ ನನ್ನ ಪ್ರಾಣನ ಕಾಪಾಡಿದ್ಯಾ ಕಣ್ಲಾ, ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣ್ಲಾ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಅಯ್ಯೋ ದೊಡ್ಡಪ್ಪ, ಅಷ್ಟಕ್ಕೂ ನಾನಲ್ಲ ಕಣಯ್ಯ ಅಲ್ಲಿ ಶಿವರಾಮೇಗೌಡ, ನಿನ್ನ ಮುದ್ದಿನ ಸೊಸೆ ವಿದ್ಯೆ ತಗೊಬಂದಿದ್ದನ್ನು ನಾನು ಎತ್ಕೊಬಂದಿದ್ದಷ್ಟೇ, ನಾನು ಯಾವ ಸಾಹಸನೂ ಮಾಡಿಲ್ಲ ಅಂತ ಹೇಳಿ ಸುಭಾಸ್ ನಗ್ತಾ ಇರ್ತಾರೆ. ಆಗ ಸುಭಾಸ್ ಅಂತೂ, ಅಯ್ಯೋ ಏನು ಮಾತಾಡ್ತಿದ್ದೀರ ದೊಡ್ಡಪ್ಪ, ಈ ಮನೆಯಲ್ಲಿ ಬದುಕಿ ಬಾಳಿದ್ದೀನಿ ಅಪ್ಪ ದೊಡ್ಡಪ್ಪ ನಾನು, ನೀವು ನನ್ನ ಅಪ್ಪನ ಸಮಾನ, ನಿಮ್ಗೇನಾಗುತ್ತೋ ಅಂತ ನನಗೆ ಅವಾಗ ಹುಳ ಕಚ್ಚುತ್ತೆ ಅದಕ್ಕೆ ಕಚ್ಚುತ್ತೆ ಅಂತ ನಾನು ಯೋಚನೆ ಮಾಡಿಲ್ಲ ದೊಡ್ಡಪ್ಪ. ನೀವು ಬದುಕಬೇಕು, ನಿಮ್ಮನ್ನು ಉಳಿಸ್ಬೇಕು ಅಂತ ಹೇಳಿ ಏನು ನೋಡದೆ ಎಲ್ಲೂ ನೋಡದೆ ಒಟ್ಟಿನಲ್ಲಿ ಕಷ್ಟಪಟ್ಟು ತೊಗೊಂಡು ಬಂದೆ. ನನಗೆ ನಿಜವಾಗ್ಲೂ ಆವಾಗ ದಾರಿ ಕಾಣಿಸಿಲ್ಲ ದೊಡ್ಡಪ್ಪ, ನೀವು ಒಬ್ಬರೇ ನನ್ನ ಕಣ್ಮುಂದೆ ಬಂದಿದ್ದು ಅಂತ ನಾಟಕ ಮಾಡ್ತಾ ಇರ್ತಾರೆ ಸುಭಾಸ್. ಪರವಾಗಿಲ್ವೇ, ನನ್ನ ಮಗ ತುಂಬಾನೇ ಚೆನ್ನಾಗಿ ಮಾತಾಡ್ತಾವನೆ ಅಂತ ಈಶ್ವರಿ ಅನ್ಕೊತಾ ಇರ್ತಾರೆ. ಸರಿ ಕಣ್ಲ, ನೀನನ್ನು ತುಂಬಾ ಮೆಚ್ಚಿಬಿಟ್ಟಿದೆ, ಹೋಗು ರೆಸ್ಟ್ ಮಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಒಂದೊಂದು ಕಡೆ ಹೋದರೆ ಆಗ ಸಾವಿತ್ರಿ ಈಶ್ವರಿನೇ ನೋಡ್ತಾ ಇರ್ತಾರೆ. ಆಗ ಈಶ್ವರಿ, ಲೇ ವಿನಂತಿ, ನೀನು ಅವನ್ನ ಕರ್ಕೊಂಡು ಹೋಗೆ ಅಂತ ಹೇಳ್ತಾರೆ. ಯಾಕೆ ಅಂತ ವಿನಂತಿ ಹೇಳಿದಾಗ, ಇನ್ನೇನೆ ಸಾವಿನ ದೌಡೆಯಿಂದನೇ ಬದುಕಿ ಬಂದವಳೆ ಅಂದಮೇಲೆ ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕಲ್ವಾ ಅಂತ ಹೇಳ್ತಾರೆ. ಇನ್ನೇನು ನೀವು ಕೂಡ ಅದೇ ತಾನೇ ಅಂತ ವಿನಂತಿ ಹೇಳಿದಾಗ, ನಾನು ಬಿಡೆ, ಆದರೆ ನಿನ್ನವ್ವ ಅಂತೂ ಇನ್ನು 5 ನಿಮಿಷ ಆಗಿದ್ರೆ ಶಿವನ್ ಪಾದ ಸೇರ್ತಿದ್ಲೋ ಏನೋ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಸಾವಿತ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಈಶ್ವರಿ ಮೇಲೆ. ರೂಮ್ಗೆ ಹೋದ ವಿನಂತಿ ಅಂತೂ, ಏನವ್ವ ಇದು, ಈ ಸುಭಾಸ ಎಷ್ಟು ಮೋಸ ಮಾಡಿದ್ದಾನೆ, ಯಾವುದೇ ಕಾರಣಕ್ಕೂ ಈ ಮನೆ ಕಾಲಿಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಇವತ್ತು ಈ ಸುಭಾಸ್ನಿಂದ ಆ ಈಶ್ವರಿ ಅತ್ತೆ ಇನ್ನಷ್ಟು ಮೆರಿತಾ ಇದ್ದಾರೆ. ಏನವ್ವ, ಇನ್ನು ಈ ಮನೆಯಲ್ಲಿ ಏನೇನು ಆಗುತ್ತೋ ಏನೋ ಅಂತ ಇಲ್ಲಿ ವಿನಂತಿ ಹೇಳ್ತಾ ಇರ್ತಾರೆ. ಹೌದು ಕಣೆ, ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ. ವಿದ್ಯಾಗೆ ಇಲ್ಲಿ ಸರು ಅಂತೂ ಇಲ್ಲಿ ತುಂಬಾನೇ ನೋವಾಗಿರುತ್ತೆ. ಎಲ್ಲ ಕಡೆ ಗಾಯಕ್ಕೆ ಮುಲಾಮ್ ಹಚ್ಚುತ್ತಾ ಇರ್ತಾರೆ. ಅಲ್ಲ ಅಕ್ಕ, ಅಷ್ಟಕ್ಕೂ ನಿನಗೆ ಹೇಗೆ ಗಾಯ ಆಯಿತು ಅಂತ ಕೇಳ್ತಾರೆ. ಅದು ಸರು, ಏನೂ ಗೊತ್ತಿಲ್ಲ, ನಾನು ಮೆಡಿಷನ್ ಹಿಡ್ಕೊಂಡು ಬಂದೆ, ಆದರೆ ಹಿಂದೆಯಿಂದ ಬಂದು ಯಾರೋ ಹೊಡೆದ್ರು ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಕ್ಕ, ಯಾರು ಹೊಡೆದ್ರು ಅಂತ ಇಲ್ಲಿ ಸರು ಕೇಳಿದಾಗ ಭದ್ರ ಅಂತೂ, ಭ್ರಮೆ ಅಲ್ಲ, ನೆಟ್ಟಾಗಿ ನೋಡ್ಕೊಂಡು ಹೋದರೆ ಯಾರು ಹೊಡೆದಾಗಲ್ಲ, ಇಲ್ಲ ಅಂದರೆ ಹೀಗೆ ಆಗೋದು ಅಂತ ಭದ್ರ ಹೇಳ್ತಾರೆ. ಸರಿಯಾಗಿ ಮೆಡಿಷನ್ ಹಚ್ಚವ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿದ್ಯಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಕ್ಕ, ಬಾವಗೆ ನಿನ್ನ ಮೇಲೆ ಸಾನೆ ಪ್ರೀತಿ ಐತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಸರು. ಆಗ ವಿದ್ಯೆಗೂ ಕೂಡ ಹೌದು ಅನ್ನಿಸ್ತಾ ಇರುತ್ತೆ. ಯಾಕಂದರೆ ತನ್ನ ಪ್ರಾಣ ಒತ್ತೆ ಇಟ್ಟು ನನ್ನನ್ನು ಕಾಪಾಡಿದ್ದಾರೆ ಅನ್ನೋದು ವಿದ್ಯಾಗೆ ಗೊತ್ತಾಗುತ್ತೆ. ಅದೇ ರೀತಿ ಸುಭಾಸ್ ಮುಖವಾಡ ವಿದ್ಯೆ ಮುಂದೆ ಕಳಚಿ ಬಿಡುತ್ತೆ. ಮುಂದೆ ಶಿವರಾಮೇಗೌಡರಿಗೆ ಸತ್ಯ ಗೊತ್ತಾಗುತ್ತಾ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಮಚ್.